ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಖಾಲಿ ಇರುವ 8,000ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವತ್ ನೇಮಕಾತಿ ಆಗತ್ತ, ನಾಳೆ ನೇಮಕಾತಿ ಆಗತ್ತ ಅಂತೇಳಿ ಕಾತುರದಿಂದ ಜಾತಕ ಪಕ್ಷಿಯಂತೆ ಕಾಯುತ್ತಿರುವ ಎಲ್ಲಾ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಕೆಎಸ್ಆರ್ಪಿ ಯಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಘಟಕವಾರು ಅಥವಾ ಯಾವ ಪಡೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವ ಅಂತೇಳಿ ಅಫಿಷಿಯಲ್ ಆಗಿ ಮಾಹಿತಿಯನ್ನ ಕೊಟ್ಟಿರ್ತಾರ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ 10 ದಿನದಲ್ಲಿ ನೇಮಕಾತಿ ಕೂಡ ಆಗುವ ಸಾಧ್ಯತೆ ಐತಿ. ಈಗ ಸದ್ಯಕ್ಕಿರುವ ಹೊಸ ಮಾಹಿತಿ ಆಗಿರ್ತದ. ಬನ್ನಿ ಹಾಗಿದ್ರೆ ಯಾವ ಪಡೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವ ಅಂತ ನೋಡೋದಾದ್ರೆ, ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್, ಪಿಸಿ, PSI, SDFT ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಅಲ್ಲಿರೋ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ PC ಮತ್ತು PSI ಇದು 60 ಸೆಟ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದೆ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತು ಕಾರ್ಡ್ ನಾವು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದ್ರಿ. ಇದರ ನೋಟ್ಸಿನ ಬೆಲೆ ಬಂದು ಮೊದಲಿಗೆ 999. ಈಗ ನೇಮಕಾತಿ ಆಗೋ ಕಾರಣಕ್ಕೆ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ ಅನ್ನ ನೀಡಲಾಗ್ತದೆ. ಲಿಮಿಟೆಡ್ ಆಫರ್ ಇರ್ತದೆ. ಇಂಟ್ರೆಸ್ಟ್ ಕಾರ್ಡ್ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ನೋಟ್ಸ್ ಇರ್ತಾವ್ರಿ. ಸ್ನೇಹಿತರೆ, ಇದ್ರ ಜೊತೆಗೆ ನಿಮಗೆ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಪೊಲೀಸ್ ಸಿಲೆಬಸ್ ನೋಟ್ಸ್ ಪ್ಲಸ್ ಶಾರ್ಟ್ ನೋಟ್ಸ್ ಎರಡೂ ಸೇರಿ 350 ಆಗೈತ್ರಿ. ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ್ದು ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಅಂದ್ರೆ ಕೇವಲ ನಿಮಗೆ 250 ರೂಪಾಯಿಗಾಗಿ ಪೊಲೀಸ್ ಸಿಲೆಬಸ್ ನೋಟ್ಸ್ ಪ್ಲಸ್ 6 to 10th ನೋಟ್ಸ್ ಕೂಡ ಎರಡು ಕೂಡ ಸೇರಿಸಿ 250 ರೂಪಾಯಿಗೆ PDF ಅನ್ನ ಕಳಿಸ್ತಿದ್ದಾರೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಕೆಳಗಡೆ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಸ್ನೇಹಿತರೆ, ನೀವು ಇಲ್ಲಿ ನೋಡಬಹುದು 27/5/2026 ಬಂದ ಅಫಿಷಿಯಲ್ ಆದ ಮಾಹಿತಿ ಇದಾಗಿರ್ತದ. 2025-26ನೇ ಸಾಲಿನ ಕರ್ನಾಟಕ ರಾಜ್ಯ ಪೊಲೀಸ್ ಅಲ್ಲಿ ಖಾಲಿ ಇರುವ ಕೆಎಸ್ಆರ್ಪಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಘಟಕಗಳಲ್ಲಿ ಖಾಲಿ ಇರುವ ಅಂದ್ರೆ ಕೆಎಸ್ಆರ್ಪಿ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಅಂತ ಹೇಳ್ತಾರ. ಸ್ನೇಹಿತರೆ, ಈ ಹಿಂದೆ ಒಳ ಮೀಸಲಾತಿ ಆಗಿತ್ತು. ಒಂದಿಷ್ಟು ಅದರಲ್ಲಿ ಅವಾಂತರಗಳು ಸೃಷ್ಟಿಯಾಗಿದ್ದು ಅವನ್ನೆಲ್ಲಾ ಕೂಡ ಕ್ಲಿಯರ್ ಅನ್ನ ಮಾಡಿ ಇವಾಗ ಅಫಿಷಿಯಲ್ ಆಗಿ ಇಲಾಖೆಯಿಂದ ಬಂದ ಮಾಹಿತಿ ಯಾವ ಪಡೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡೋದಾದ್ರೆ, ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಈ ಸಾರಿ ಆಗ್ಲೇಬೇಕನ್ನೋರು ಆಲ್ರೆಡಿ ತೋರಿಸಿದೆ ನಿಮಗೆ ಸಿಲೆಬಸ್ ಅಲ್ಲಿರೋ ನೋಟ್ಸ್ ಜೊತೆಗೆ ನಿಮಗೆ ಅದರಲ್ಲಿ ಪೊಲೀಸ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕೊಡ್ತಾರೆ. ಅದು KSRP ಆಗಿರ್ಬೋದು, CRDR ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, KSISF ಒಟ್ಟಾರೆಗೆ 60 ಸೆಟ್ ಓಲ್ಡ್ ಕ್ವಶನ್ ಪೇಪರ್ ಸಿಗ್ತಾವ. ಇಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಬಹಳ ಇಂಪ್ಯಾಕ್ಟ್ ಮಾಡ್ತಾರೆ ನಿಮ್ಮ ಎಕ್ಸಾಮ್ ಅನ್ನ. ಕಡಿಮೆ ಅಂದ್ರೂ ಕೂಡ ಒಂದು 30 ಇಂದ 50% ವರೆಗೂ ಕೂಡ 30 to 50% ಕ್ವಶನ್ ರಿಪೀಟ್ ಆಗಿರ್ತಾವ. ಯಾವ ರೀತಿ ಕ್ವಶನ್ಸ್ ಬರ್ತಾವ, ಯಾವ ಇಯರ್ ಅಲ್ಲಿ ಯಾವ ರೀತಿ ಇತ್ತು, ಯಾವ ರೀತಿ ಅಪ್ಗ್ರೇಡ್ ಆಗ್ತಾ ಬಂದಂತೇಳಿ ನಿಮ್ಗೆ ತಿಳಿತೈತಿ. ಸೊ ಅದಕ್ಕಾಗಿ ಯಾರೇ ಸ್ಟಡಿ ಮಾಡಕತ್ತಿದ್ರಿ, ಯಾವುದೇ ಇರಲಿ, SD ಇರಲಿ, FD ಇರಲಿ, PC ಇರಲಿ, PSI ಇರಲಿ, ಓಲ್ಡ್ ಕ್ವಶನ್ ಪೇಪರ್ ನ ಹೆಚ್ಚಿಗೆ ರೆಫರ್ ಮಾಡಿದ್ರೆ ನೀವು ಈ ಸಾರಿ ಸಕ್ಸಸ್ ಅನ್ನ ಕಾಣಕ ದಾರಿ ಏನಿತ್ತಲ್ಲ ಸುಲಭ ಆಗ್ತದ. ಸ್ನೇಹಿತರೆ, ನಿಮಗೇನಾದ್ರೂ SDA, FDA, ಪೊಲೀಸ್ ಕಾನ್ಸ್ಟೇಬಲ್, PSI ಸಿಲೆಬಸ್ ನೋಟ್ಸ್ ಪ್ಲಸ್ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಏನಾದ್ರು ಬೇಕಾಗಿತ್ತಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಓಕೆ, ಹಾಗಿದ್ರೆ ಈಗ ಟಾಪಿಕ್ ಗೆ ಬರೋದಾದ್ರೆ, ಸ್ನೇಹಿತರೆ, ಈಗ ಇಲ್ಲಿ ನೋಡ್ಕೋಬಹುದು ನೀವು 1ನೇ ಪಡೆ, 2ನೇ ಪಡೆ ಪ್ರತಿಯೊಂದು ಒಟ್ಟು 12 ಪಡೆಗೆ ಸಂಬಂಧಿಸಿದಂತೆ ಎಷ್ಟು ಹುದ್ದೆಗಳು ಖಾಲಿ ಇದಾವ ಅಂದ್ರ ಪುರುಷ ಅಭ್ಯರ್ಥಿಗಳಿಗೆ 1424 ಹುದ್ದೆಗಳು ಖಾಲಿ ಇದಾವ. ಅದರಲ್ಲಿ ಸಾಮಾನ್ಯ ವರ್ಗಕ್ಕೆ ಅಥವಾ ಸಾಮಾನ್ಯರಿಗೆ ಅಂದ್ರೆ ವಿತೌಟ್ ಕ್ರೀಡೆ ಅಥವಾ ಸ್ಪೋರ್ಟ್ಸ್ ಕೋಟಾ ಇಲ್ಲದೆ ಇರೋರಿಗೆ, ಬರೀ ನೀವು ಸಾಮಾನ್ಯ ಅಂದ್ರೆ ಜನರಲ್ ಕ್ಯಾಟಗರಿ ಆ ರೀತಿ ತಿಳ್ಕೊಕ್ ಹೋಗ್ಬೇಡಿ. ಸ್ಪೋರ್ಟ್ಸ್ ಕೋಟಾ ಇಲ್ಲದೆ ಅವರಿಗೆ 1382 ಅಂದ್ರೆ 1382 ಹುದ್ದೆಗಳು ಖಾಲಿ ಇದಾವ. ಕ್ರೀಡಾ ಅಭ್ಯರ್ಥಿಗಳಿಗೆ ಅಂತೇಳಿ 42 ಹುದ್ದೆಗಳನ್ನ ಖಾಲಿ ಇಟ್ಟಾರ. ಇಲ್ಲಿ 3% ಅಂದ್ರೆ 100 ಹುದ್ದೆಗಳು ಇದ್ದಪ್ಪ ಅಂದ್ರ 3% ಕ್ರೀಡಾ ಅಭ್ಯರ್ಥಿಗಳಿಗೆ ಕೊಡ್ಬೇಕಂತೇಳಿ ಇದು ಆದೇಶದ ಮೇರೆಗೆ ಮೊದಲಿಗೆ 2% ಇತ್ತು, ಈಗ 3% ನ ಮಾಡಿದಾರ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟದಪ್ಪ ಅಂದ್ರೆ ಇದು ನಾನ್ ಹೆಚ್ಚಿಗೆಗೆ ನಾ ಹೇಳ್ತಾ ಇರೋದು. ಇದು ಕೂಡ ನಾನ್ ಹೆಚ್ಚಿಗೆದು, ಇದು ಕೂಡ ನಾನ್ ಹೆಚ್ಚಿಗೆದು, ಇದು ಕೂಡ. ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 1424 ಇದ್ರ ಮಹಿಳಾ ಅಭ್ಯರ್ಥಿಗಳಿಗೆ 76 ಹುದ್ದೆಗಳು. ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಅಥವಾ ಡೈರೆಕ್ಟ್ ಕ್ಯಾಂಡಿಡೇಟ್ ಗಳಿಗೆ 73, ಅದೇ ರೀತಿ ಕ್ರೀಡಾ ಅಭ್ಯರ್ಥಿಗಳಿಗೆ 3 ಹುದ್ದೆಗಳು. ಒಟ್ಟಾರೆಯಾಗಿ ನಾನ್ HKLದಲ್ಲಿ ಖಾಲಿ ಇರುವ ಹುದ್ದೆಗಳು 1500. ಅದೇ ರೀತಿ HK ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳು 294. ಇಲ್ಲಿ ಹಂಚಿಕೆ ಆಗಿದ್ದು ಕೂಡ ಐತಿ. ಅದೇ ರೀತಿ ಯಾವ ಪಡೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅಂತೇಳಿ ಮಾಹಿತಿ ಕೂಡ ಇರ್ತಾ. ಈ PDF ನಮ್ಮ ಗ್ರೂಪ್ ನಾಗ ಆಲ್ರೆಡಿ ಅಪ್ಡೇಟ್ ಆಗೈತಿ, ಹೋಗಿ ನೀವು ಅಲ್ಲಿ ಅಪ್ಡೇಟ್ ಆಗಿದ್ದನ್ನ ನೋಡ್ಕೋಬಹುದು. ಆಲ್ರೆಡಿ ಅಪ್ಲೋಡ್ ಐತ್ರಿ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 53 ಹುದ್ದೆಗಳು ಖಾಲಿ ಇರ್ತಾವ.
ಸ್ನೇಹಿತರೆ ಇಲ್ಲಿ ಒಟ್ಟಾರೆಯಾಗಿ ನಾನ್ HK ಸಂಬಂಧಿಸಿದಂತೆ HK ಸಂಬಂಧಿಸಿದಂತೆ ಹುದ್ದೆಗಳ ಮಾಹಿತಿಯನ್ನ ಕೊಟ್ಟಾರ. ಅದ್ರ ಜೊತೆಗೆ ಈ ಹುದ್ದೆಗಳು ಕೂಡ ಆಗ್ತದ. ಭಾರತೀಯ ಮೀಸಲು ಪಡೆಯ ಮುನಿರಾಬಾದ್ ಖಾಲಿ ಇರುವ ಹುದ್ದೆಗಳು, ಇದಕ್ಕೆ ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಇದು ಇಷ್ಟು ಮಾಹಿತಿ ಆಗಿತ್ತು. ಹಾಗಿದ್ರೆ ಇನ್ನ ನೇಮಕಾತಿ ಯಾವಾಗತ್ತಾ? ಸಾಕಷ್ಟು ಅಭ್ಯರ್ಥಿಗಳಿಗೆ ನೇಮಕಾತಿ ಬಗ್ಗೆನೆ ಬಹಳ ಕಾತುರದಿಂದ ಕಾಯಕತ್ತಾರೆ. ಸ್ನೇಹಿತರೆ, ನೇಮಕಾತಿ 8ರಿಂದ 10 ದಿನದಲ್ಲಿ ಆಗತ್ತಂತೇಳಿ ಒಂದಿಷ್ಟು ಅಫಿಷಿಯಲ್ಸ್ ಗಳಿಂದ ಬಂದ ಮಾಹಿತಿ. ಸರ್ಕಾರ ಇದೇ ರೀತಿ ಮುಂದುವರೆದರೆ ನೇಮಕಾತಿಯನ್ನ ಮಾಡಬಹುದು. ಈಗ CM ಚೇಂಜ್ ಆಗ್ಯಾರ, ಇವ್ರು ಹೋಗಿ ಅವ್ರು ಬಂದಾರ, ಅದಕ್ಕೆ ಏನು ಫರಕ್ ಬೀಳಲ್ಲ. ನಿಮ್ದು ಏನಿದ್ರು ಈಗ KSP ಒಳಗ ಗೊತ್ತೈತ್ರಿ. ಇದು ಲಿಸ್ಟ್ ಬಂದು KSP ದವರು ಎಕ್ಸಾಮ್ ಅನ್ನ ನಡೆಸಿದ್ರೆ ಮುಗಿತ್ರಿ. ನೇಮಕಾತಿಯನ್ನ ಮಾಡ್ಕೊಂಡ್ರೆ ಮುಗಿತಿ. ಇವಾಗ ನೇಮಕಾತಿ ಆಗ್ತದ. ಇನ್ನೇನು ಕೆಲವೇ ದಿನಗಳಲ್ಲಿ ಆಗುತ್ತಾ. ಸೊ ಸೀರಿಯಸ್ ಆಗಿ ಸ್ಟಡಿ ಮಾಡ್ರಿ. ನೇಮಕಾತಿ ಆದ್ಮೇಲೆ ಕೇವಲ 2ರಿಂದ 3 ಮಂತ್ ಒಳಗಡೆ ಎಕ್ಸಾಮ್ ಆಗುತ್ತಾ. ತಿಳಿತು ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.